ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಮಹಾಮಾಯಾಯ ನಮಃ. ಓಂ ಪುರುಹೂತಮಿಂದ್ರಂ ಗಿರಿರ್ನಯಸ್ತವ ಸ್ವತವಾಂಗ್ ಋಷ್ವ ಇಂದ್ರಃ ಸನಾದೇವ ಸಹಸೇ ಜಾತವುಗ್ರಹ ಆದರ್ತಾ ವಜ್ರಂ ಸ್ಥವಿರನ್ನ ಭೀಮಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 434ನೇ ಭಾಗ ಇದು. ಅಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 175ನೇಯ ನಾಮ ಮಹಾಮಾಯ ಅಂತ ಹೇಳಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ, ಇವಿಷ್ಟನ್ನು ಕೂಡ ನಾವಿವತ್ತು ನೋಡಬೇಕಾಗಿದೆ. ಮೊದಲು ಮಹಾಮಾಯ ಎಂಬ ಶಬ್ದಕ್ಕೆ ಏನು ಅರ್ಥ ಆಗ್ತದೆ ಅಂತ ಅನ್ನೋದನ್ನ ನೋಡೋಣ. ಮಹತಿ ಮಾಯಾ, ಮಾಯಾ ಅಂದ್ರೆ ಮಹಾತ್ಮ್ಯ, ಇದೊಂದು ಪ್ರಸಿದ್ಧವಾದಂತಹ ಅರ್ಥ. ಯಾರಿಗೆ ಮಹತ್ತಾದ ಮಹಿಮೆ ಇದೆಯೋ ಅವನನ್ನು ಮಹಾಮಾಯ ಅಂತ ಹೇಳಬೇಕು ಅಂತ. ಮಾಯಾ ಅನ್ನೋ ಶಬ್ದಕ್ಕೆ ಭಗವಂತನ ಇಚ್ಛಾ ಅಂತ ಅರ್ಥ ಇದೆ, ಭಗವಂತನ ಜ್ಞಾನ ಅಂತ ಅರ್ಥ ಇದೆ. ಅದರಿಂದ ಮಹತ್ತಾದ ಸಫಲವಾದ ಇಚ್ಛೆ ಉಳ್ಳವನು, ಸಫಲವಾದಂಥ ಶ್ರೇಷ್ಠವಾದಂಥ ಸಂಶಯ ಮೊದಲಾದವುಗಳು ಯಥಾರ್ಥ ಜ್ಞಾನಗಳ ಸೋಂಕಿಲ್ಲದ ಯಥಾರ್ಥವಾದ ಜ್ಞಾನ ಉಳ್ಳವನು. ಅದರಿಂದ ಮಹಾಮಾಯ ಇದನ್ನೊಂದು ಅರ್ಥ. ವಿಶ್ವಮೋಹಕವಾದಂತಹ ಮಾಯಾ, ಮಾಯಾ ಅಂದ್ರೆ ಜಡವಾದ ಪ್ರಕೃತಿ, ಅದಕ್ಕೆ ಅಭಿಮಾನಿಯಾದಂಥ ಚೇತನ ಪ್ರಕೃತಿ, ಇವು ಎಲ್ಲವೂ ಕೂಡ ಮಾಯಾನೇ. ಅಂಥ ಮಾಯಾ ಅಂತನ್ನುವುದು ಯಾರಿಗಿದೆಯೋ, ಯಾರ ಅಧೀನವಾಗಿದೆಯೋ, ಯಾವ ಜಡ ಪ್ರಕೃತಿ ಯಾರು ಜಡ ಪ್ರಕೃತಿಯನ್ನು ಮತ್ತು ಚೇತನ ಪ್ರಕೃತಿಯನ್ನು ತನ್ನ ಅಧೀನದಲ್ಲಿಟ್ಕೊಂಡು ಎಲ್ಲಾ ಕಾರ್ಯಗಳನ್ನು ಮಾಡ್ತಾ ಇದ್ದಾನೋ ಆತ ಮಹಾಮಾಯ ಎಂಬುದಾಗಿ ಇದು ಮತ್ತೊಂದು ಅರ್ಥ ನಾವು ಅನುಸಂಧಾನ ಮಾಡಿಕೊಳ್ಬೇಕಾದದ್ದು. ಮಾ ಅಂದ್ರೆ ಯಥಾರ್ಥ ಜ್ಞಾನ, ಅದರಿಂದ ಮಹಾಮ ಅಂದ್ರೆ ಯಥಾರ್ಥ ಜ್ಞಾನ. ಅಯ ಅಂದ್ರೆ ಆ ಎಲ್ಲ ರೀತಿಯಾದ ಮಂಗಳ ಕಲ್ಯಾಣವನ್ನು ನಮಗೆ ಮಾಡುವವನು. ಹೀಗೆ ಯಥಾರ್ಥವಾದ ಜ್ಞಾನವುಳ್ಳವನು ಮತ್ತೆ ನಮಗೆ ಕಲ್ಯಾಣವನ್ನು ಮಾಡುವಂಥವನು. ಆದ್ರಿಂದ ಮಹಾಮಾಯ ಅಂತ ಈ ರೀತಿಯಾಗಿ ಕೂಡ ಮಾಡಬಹುದು. ಇವನು ಮಹಾನ್ ಅಂದ್ರೆ ಸರ್ವೋತ್ತಮನಾದವನು. ಮಾಯಾ ಅನ್ನೋ ಶಬ್ದಕ್ಕೂ ಸರ್ವೋತ್ತಮ ಅಂತಾನೆ ಅರ್ಥ. ಮಾಯಾ ಅನ್ನೋ ಶಬ್ದಕ್ಕೆ ಸರ್ವಪ್ರಧಾನ ಅಂತ ಅರ್ಥ, ಮಹಾನ್ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಅದಕ್ಕೆ ಮಹಾಮಾಯ ಅನ್ನೋ ಎರಡು ಶಬ್ದ, ಮಹಾ ಮತ್ತು ಮಾಯಾ ಎರಡೂ ಶಬ್ದಕ್ಕೂ ಕೂಡ ಸರ್ವೋತ್ತಮ ಅಂತಾನೆ ಅರ್ಥ ಆಗುವಂತ ಪ್ರಸಂಗ ಬರ್ತದೆ. ಅದಕ್ಕಾಗಿ ಮಹಾನ್ ಎಂದರೆ ಗುಣಗಳ ದೃಷ್ಟಿಯಿಂದ ಮಹಾನ್, ಮಾಯಾ ಅಂದರೆ ಸ್ಥಾನದ ದೃಷ್ಟಿಯಿಂದ ಮಹಾನ್. ಹೀಗೆ ಗುಣದ ದೃಷ್ಟಿಯಿಂದಲೂ, ತನ್ನ ಅನಂತ ಕಲ್ಯಾಣ ಗುಣಗಳ ದೃಷ್ಟಿಯಿಂದಲೂ, ಮತ್ತೆ ಲಕ್ಷ್ಮ್ಯಾದಿಗಳಿಗಿಂತಲೂ ಮಿಗಿಲಾದಂತಹ ತನ್ನ ಸ್ಥಾನದ ದೃಷ್ಟಿಯಿಂದಲೂ ಆತ ಮಹಾನ್ ಅಂತ ಈ ರೀತಿಯಾಗಿ ಮತ್ತೊಂದು ಅರ್ಥವನ್ನು ಮಾಡಬಹುದು. ಈಗ ಈ ಬೃಹತಿ ಮಂತ್ರ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಯಾ ಅಂದರೆ ಸರ್ವೋತ್ತಮ, ಮಹಾಮಹಿಮ ಉಳ್ಳವನು, ಮಹಾಶಕ್ತಿ ಉಳ್ಳವನು ಅನ್ನುವಂಥ 3 ಅರ್ಥಗಳು ಹೊಂದುತ್ತವೆ. ಅದಕ್ಕೆ ಬೃಹತಿ ಮಂತ್ರದ ಸಂಬಂಧ ಈ 3 ಅರ್ಥಗಳಿಗೂ ಕೂಡ ಕಂಡೇ ಕಾಣುತ್ತದೆ. ರಘುನಾಥ ಸ್ವಾಮಿಗಳು ಮಾಯಾ ಅಂದ್ರೆ ವಜ್ರ, ಮಹತ್ತಾದಂಥ ಮಾಯವನ್ನ ಅಂದ್ರೆ ವಜ್ರವನ್ನ, ಪ್ರಧಾನವಾದಂತಹ ವಜ್ರಾಯುಧವನ್ನ, ಎಲ್ಲ ಆಯುಧಗಳಲ್ಲಿ ಶ್ರೇಷ್ಠವಾದಂತಹ ವಜ್ರಾಯುಧವನ್ನ ಭಗವಂತ ಹಿಡಿದಿದ್ದಾನೆ, ಅಥವಾ ಅದನ್ನು ಹಿಡಿದಿರುವಂತಹ ಇಂದ್ರನಲ್ಲಿ ಇವನಿದ್ದಾನೆ. ಆದ್ರಿಂದ ಆತನನ್ನ ಮಹಾಮಾಯ ಅಂತ ಹೇಳಬೇಕು. ಹೀಗೆ ಇನ್ನೊಂದು ವ್ಯಾಖ್ಯಾನವನ್ನು ಕೂಡ ರಘುನಾಥ ಸ್ವಾಮಿಗಳ ದೃಷ್ಟಿಯಿಂದ ನಾವು ನೋಡಬಹುದು. ಇಲ್ಲಿ ಈ ಒಂದು ಮಂತ್ರ ಏನಿದೆ, ಋಗ್ವೇದದ ಮಂತ್ರ, ಇದಕ್ಕನುಗುಣವಾಗಿ ಆ ಮೂಲ ಸಾಯಣಾಚಾರ್ಯರ ಭಾಷ್ಯಕ್ಕನುಗುಣವಾಗಿ
ಈ ಮಂತ್ರಕ್ಕೆ ಏನು ಅರ್ಥ ಆಗಬಹುದು, ಮೂಲ ಋಗ್ವೇದದ ಮಂತ್ರಕ್ಕೆ, ಅದನ್ನ ಈಗ ನೋಡೋಣ. ಗಿರಿರ್ನಯ ಸ್ವತಮಾಂಗ್ ಋಷ್ವ ಇಂದ್ರ ಸನಾದೇವ ಸಹಸೇ ಜಾತವುಗ್ರಹ ಆದರ್ತಾ ವಜ್ರಂ ಸ್ಥವಿರಂನ ಭೀಮಃ ಉದ್ನೇವ ಕೋಶಂ ವಸುನಾ ದೃಷ್ಟಂ ಅಂತ 6ನೇ ಮಂತ್ರ. ಇದು ನಾವು ನೋಡ್ತಾ ಇರುವಂತ ಸೂಕ್ತದಲ್ಲಿ 6ನೇ ಮಂತ್ರ ಇದು. ಈ 6ನೇ ಮಂತ್ರದಲ್ಲಿ ಕೊನೆಯ ಒಂದಿಷ್ಟು ಭಾಗವನ್ನ ಉದ್ನೇವ ಕೋಶಂ ವಸುನಾ ದೃಷ್ಟಂ ಅನ್ನೋದನ್ನ ಬಿಟ್ಟು ಆದರ್ತಾ ವಜ್ರಂ ಸ್ಥವಿರಂನ ಭೀಮಃ ಅನ್ನುವವರಿಗೆ ಮಾತ್ರ 6ನೇ ಮಂತ್ರವನ್ನು ಸ್ವೀಕಾರ ಮಾಡಿ, 6ನೇ ಮಂತ್ರದ ಆರಂಭಕ್ಕೆ ಪುರುಹೂತಮಿಂದ್ರಂ ಅನ್ನುವುದೊಂದಿಷ್ಟನ್ನು ಸೇರಿಸಿ ಹೀಗೆ ಬೃಹತಿ ಮಂತ್ರವನ್ನ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಂತೂ ಈ ಬೃಹತಿ ಮಂತ್ರದ ಆರಂಭದಲ್ಲಿ ಪುರುಹೂತಮಿಂದ್ರಂ ಅನ್ನುವ 2 ಶಬ್ದಗಳನ್ನು, ಅದು ಮೂಲ ಋಗ್ವೇದದ ಮಂತ್ರದಲ್ಲಿ ಆ ಸೂಕ್ತದ 5ನೇ ಮಂತ್ರ. 5ನೇ ಮಂತ್ರದಲ್ಲಿ ಪುರುಹೂತಮಿಂದ್ರಂ ಅಂತ ಕೊನೆಗೆ ಏನ್ ಬರ್ತವೆ ಅವೆರಡನ್ನು ಇಟ್ಕೊಂಡಿದ್ದಾರೆ. ಕೊನೆಗೆ ಉದ್ನೇವ ಕೋಶಂ ವಸುನಾ ದೃಷ್ಟಂ ಅಂತ ಅನ್ನೋದನ್ನು ಬಿಟ್ಟು ಬಿಟ್ಟಿದ್ದಾರೆ. ಹೀಗೆ ಬೃಹತಿ ಮಂತ್ರ ಅಂತ ಅನ್ನೋದು ಸಿದ್ಧವಾಗಿದೆ. ಪುರುಹೂತ ಅಂದ್ರೆ ಅನೇಕ ಜನರಿಂದ ಕರೆಯಲ್ಪಟ್ಟವನು, ಅನೇಕ ಬಾರಿ ವೇದಗಳಲ್ಲಿ ವರ್ಣಿಸಲ್ಪಟ್ಟವನು ಅಂತ ಅರ್ಥ ಆಗ್ತದೆ. ಮತ್ತೆ ಇಂದ್ರ, ಅದರ ಅರ್ಥವು ಕೂಡ ನಮ್ಗೆ ಗೊತ್ತಿದ್ದೇ ಇದೆ. ಇನ್ನು ಈಗ ಈ ಮಂತ್ರಕ್ಕೆ ಗಿರಿರ್ನಯ ಅಂತ ಏನು ಮಂತ್ರ ಇದೆ, ಆ ಮಂತ್ರದ ಅರ್ಥವನ್ನ ಈಗ ಸಾಯಣಾಚಾರ್ಯ ಏನ್ ಹೇಳಿದ್ದಾರೆ ಅಂತ ಅನ್ನೋದನ್ನ ನಾವು ನೋಡ್ಬೇಕು. ಗಿರಿರ್ನ, ಗಿರಿ ಅಂದ್ರೆ ಪರ್ವತ, ಪರ್ವತದಂತೆ ಅಂತ ಅರ್ಥ. ಪರ್ವತದಂತೆ ಸ್ವತವಾನ್ ಮಂತ್ರದಲ್ಲಿ ಸ್ವತವಾಂಗ್ ಅಂತ ಮೇಲೊಂದು ಅನುಸ್ವಾರವನ್ನು ಕೊಟ್ಟಿರ್ತಾರೆ. ಸ್ವತವಾನ್ ಅಂದ್ರೆ ಅದನ್ನು ಬಿಡಿಸಿದಾಗ ಸ್ವತವಾನ್ ಅಂತ ಆಗ್ತದೆ. ಅಂದ್ರೆ ಸ್ವಯಂ ಪ್ರವೃದ್ಧ, ತನ್ನ ಸ್ವಭಾವದಿಂದ ಇನ್ನೊಬ್ಬರ ಅವಲಂಬನೆ ಇಲ್ಲದೆ ತಾನೇ ಬೆಳೆದು ನಿಂತವನು ಅನ್ನೋ ಅರ್ಥವನ್ನ ಸಾಯಣಾಚಾರ್ಯ ಹೇಳ್ತಾರೆ. ಮುಂದೆ ಋಷ್ವ ಅಂದ್ರೆ ಮಹಾನ್ ಅಂತ ಅರ್ಥ. ಈ ಶಬ್ದಕ್ಕೆ ಎಲ್ಲರೂ ಮಹಾನ್ ಎಂಬ ಅರ್ಥವನ್ನೇ ಹೇಳ್ತಾರೆ. ಮುಂದೆ ಉಗ್ರ ಅಂದ್ರೆ ಓಜಸ್ವಿ, ಇನ್ನೊಬ್ಬರನ್ನು ಸೋಲಿಸುವಂತ ಶಕ್ತಿ ಉಳ್ಳವನು ಅಂತ ಅರ್ಥ ಓಜಸ್ವಿ ಅಂದ್ರೆ. ಮುಂದೆ ಇಂದ್ರ ಸಹಸೆ, ಶತ್ರುಗಳನ್ನ ಸೋಲಿಸುವುದಕ್ಕಾಗಿ, ಶತ್ರೋಹೋ ಅಭಿಭವಾಯ ಸಾಯಣಾಚಾರ್ಯ ಬರೆದ ಅರ್ಥ. ಸನಾತ್ ಏವ ಪದಚ್ಛೇದ ಇದೆ. ಸನಾತ್ ಏವ, ಸನ ಅಂದ್ರೆ ಈ ಸನಾತನ ಇತ್ಯಾದಿ ಕಡೆಗಳಲ್ಲಿ ನಾವು ನೋಡಿದ್ದೇವೆ ಅದನ್ನು. ಅನಾದಿ ಕಾಲದಿಂದಲೂ ಅಂತ ಅರ್ಥ. ಚಿರಾದೇವ, ಬಹಳ ಕಾಲದಿಂದಲೂ. ಜಾತ, ಇವನು ಉತ್ಪನ್ನ, ಶತ್ರುಗಳನ್ನು ಸದೆ ಬಡಿಯುವುದಕ್ಕಾಗಿ ಅಭಿವ್ಯಕ್ತನಾದವನು, ಅವತರಿಸಿದವನು, ಹುಟ್ಟಿದವನು ಅಂತ ಅರ್ಥ. ಮತ್ತೆ ಭೀಮ ಅಂದ್ರೆ ಶತ್ರುಗಳಿಗೆ ಭಯಂಕರ, ಸಾಯಣಾಚಾರ್ಯ ಅರ್ಥ ಬರೆಯುವಂತೆ ಅಂತ ಇಂದ್ರ. ಮುಂದೆ ಉದ್ನೇವ ಕೋಶಂ ವಸುನಾ ದೃಷ್ಟಂ ಅಂತ ಮುಂದಿನ ಭಾಗ ಇದೆ. ಅದು ನಮ್ಗೆ ಇಲ್ಲಿ ಬೇಕಾಗಿಲ್ಲ. ಈಗ ನಾವು ನೋಡ್ತಿರುವಂತ ಈ ಪ್ರಸಂಗದಲ್ಲಿ ಅದು ಬೇಕಾಗಿಲ್ಲ, ಅದನ್ನೀಗ ಬಿಟ್ಟುಬಿಡೋಣ. ಇದಿಷ್ಟು ಸಾಯಣಾಚಾರ್ಯ ಹೇಳಿದಂಥ ಅರ್ಥ ಆಯಿತು. ಇನ್ನು ಮುಂದೆ ಭಗವಂತಾಚಾರ್ಯರು ಆ ಮೂಲ ಋಗ್ವೇದದ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಮಹಾತ್ಮವುಳ್ಳವನು ಅನ್ನೋ ಅರ್ಥವನ್ನ ಮಹಾಮಾಯ ಎಂಬ ಶಬ್ದಕ್ಕೆ ವರ್ಣಿಸಿದವರು ಅದೇ ಭಗವಂತಾಚಾರ್ಯರೇ. ಅವ್ರ ದೃಷ್ಟಿಯಲ್ಲಿ ಮಹಾಮಾಯ ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಬೇರೆ ಇದೆ. ನಯೋಷಾಮಭಿಮನ್ಯಮಾನೋಚ್ಛಾ ವಿವಕ್ತಿ ಪುರುಹೂತಮಿಂದ್ರಂ ಗಿರಿರ್ನಯಸ್ವತವಾಂಗ್ ಋಷ್ವ ಇಂದ್ರ ಸನಾದೇವ ಸಹ. ಇದಿಷ್ಟು ಮಹಾಮಾಯ ಎಂಬ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಅವಳ ದೃಷ್ಟಿಯಲ್ಲಿ. ಮೂಲ ಈ ಬೃಹತಿ ಸಹಸ್ರದ ಮಂತ್ರಗಳಿಗೆ ವೇದದಲ್ಲಿ ಯಾವ ಸ್ವರೂಪದಲ್ಲಿವೆಯೋ ಅದರಂತೆ ಅರ್ಥವನ್ನ ಬರೆದವರು ಈ ಭಗವಂತ ಆಚಾರ್ಯರು ಕೂಡ. ಅವರು ಹೀಗೆ ಅರ್ಥ ಹೇಳ್ತಾರೆ. ಈ ಭಗವಂತ ಸನಾದೇವ ಅಂದ್ರೆ ಅನಾದಿ ಕಾಲದಿಂದಲೇ, ಗಿರಿರಿವ ಪರ್ವತದಂತೆ, ಋಷ್ವ ಅಂದ್ರೆ ಮಹಾನ್ ಅಂತ ಅರ್ಥ, ಶ್ರೇಷ್ಠ ಅಂತ ಅರ್ಥ. ಸ್ವತವಾಂಗ್ ಅಂದ್ರೆ ಸ್ವಪ್ರಕಾಶ, ಅವನ
ಸ್ವಪ್ರಕಾಶವಾದ ಜ್ಞಾನ ಸ್ವರೂಪ ಅವನು. ಅವನನ್ನ ನಾವು ಕೂಡ ಸ್ವಯಂ ತಾನೂ ಕೂಡ ತನ್ನನ್ನು ಆ ಸ್ವಪ್ರಕಾಶವಾದ ಜ್ಞಾನದ ಮೂಲಕ ತಿಳ್ಕೊಳ್ತೇವೆ. ಅವನನ್ನು ಬೆಳಗಿಸ್ಲಿಕ್ಕೆ ಮತ್ಯಾವುದು ಕೂಡ ಬೆಳಕು, ಜ್ಞಾನ ಇತ್ಯಾದಿಗಳು ಯಾವುದು ಬೇಕಾಗಿಲ್ಲ. ತಮನ ಅಂದ್ರೆ ಪ್ರಕಾಶನ ಅಂತಾನೆ ಅರ್ಥ. ಮುಂದೆ ಸಹಸೆ, ಸಹಸ್ ಅಂದ್ರೆ ತನ್ನ ಭಕ್ತರಾದಂತಹ ಪ್ರಹ್ಲಾದಾದಿಗಳಿಗೆ ಅವರಿಗೆ ಬಲವನ್ನು ಕೊಡುವುದಕ್ಕಾಗಿ, ಅವರಲ್ಲಿ ಬಲವನ್ನು ತುಂಬಲಿಕ್ಕಾಗಿ ನರಸಿಂಹಾದಿ ರೂಪದಿಂದ ಉಗ್ರನಾಗಿ, ಅತ್ಯಂತ ಉಗ್ರವಾದ ಕ್ರೂರವಾದ ಸ್ವರೂಪವುಳ್ಳವನಾಗಿ ಜಾತಃ ಹುಟ್ಟಿ ಬಂದಿದ್ದಾನೆ ಈ ಭಗವಂತ. ಭೀಮೋ ನ ಅಂತಿದೆ ಮೂಲ ಮಂತ್ರದಲ್ಲೇ, ಭೀಮೋ ನ ಅಂತ ಹೀಗೆ ಕೇಳಿ ಬರ್ತದೆ. ಭೀಮೋ ನ ಅಂತಿಲ್ಲ, ನ ಭೀಮ ಅಂತಿದೆ. ಸ್ಥವಿರಂ ನ ಭೀಮ ಅಂತಿದೆ. ನಕಾರ ಭೀಮಕ್ಕಿಂತ ಮೊದಲಿದೆ. ಅಲ್ಲಿ ನ ಅಂದ್ರೆ ನಿಷೇಧ ಅಂತ ಅರ್ಥ ಅಲ್ಲ, ಅದಕ್ಕೆ ಇವ ಅಂತ ಅರ್ಥ ನಕಾರಕ್ಕೆ. ಅದನ್ನ ಭೀಮ ಶಬ್ದದ ಬಳಿಕ ಇಟ್ಕೊಂಡ್ರೆ ಭೀಮಃ ನ ಭೀಮಸೇನಂತೆ ಅಂತ ಅರ್ಥವನ್ನ ಹೇಳ್ತಾರೆ. ಸ್ಥವಿರಂ ನ ಅತಿ ದೃಢಂ ಗದಾಯುದ್ಧಂ ಇವ. ಸ್ಥವಿರ ಅಂದ್ರೆ ದೃಢವಾದದ್ದು ಅಂತ ಅರ್ಥ. ಭೀಮ ಮಾಡಿದ ಅತ್ಯಂತ ದೃಢವಾದ ಕೆಲಸ, ಶಕ್ತಿಶಾಲಿಯಾದ ಕೆಲಸ ಯಾವುದು ಅಂದ್ರೆ ಗದಾಯುದ್ಧ. ದುರ್ಯೋಧನನ್ನು ಎದುರಿಸಿ ಮಾಡಿದ್ದು. ಉಳಿದೆಲ್ಲ ದುಷ್ಟರನ್ನ ಆತ ಸದೆ ಬಡಿದದ್ದೇನಿದೆ ಅದೆಲ್ಲವೂ ಕೂಡ ದುರ್ಯೋಧನನ್ನು ಸದೆ ಬಡಿದ ಕೆಲಸಕ್ಕೆ ಹೋಲಿಸಿದರೆ ತುಂಬಾ ಸಣ್ಣದದು. ಅದರಿಂದ ಅತ್ಯಂತ ದೃಢವಾಗಿ ಗದಾಯುದ್ಧದಿಂದ ಆತ ಮಾಡಿದ ಕೆಲಸ ಅಂದ್ರೆ ಈ ದುರ್ಯೋಧನನನ್ನ ತೊಡೆ ಮುರಿದು ಭೂಮಿಯ ಮೇಲೆ ಮಲಗಿಸುವಂತಹ ಕೆಲಸ. ಅದಕ್ಕಾಗಿ ಸ್ಥವಿರ ಎಂಬ ಶಬ್ದಕ್ಕೆ ಗದಾಯುದ್ಧ ಅಂತ ಅರ್ಥ ಇಲ್ಲ, ದೃಢ ಅಂತ ಅಷ್ಟೇ ಅರ್ಥ ಇದೆ. ಆದ್ರೆ ಅತಿ ದೃಢವಾದಂತಹ ಕೆಲಸ ಅವನು ಮಾಡಿದ್ದು ಅಂದ್ರೆ ಗದಾಯುದ್ಧ. ಹಾಗೆ ಭೀಮಸೇನ ದುರ್ಯೋಧನನ್ನ ಉದ್ದೇಶಿಸಿ ಹೇಗೆ ಗದಾಯುದ್ಧ ಮಾಡಿದ್ನೋ ಹಾಗೆ ನೀನು ವಜ್ರವನ್ನ ತೆಗೆದುಕೊಂಡು, ಕೈಲಿ ವಜ್ರಾಯುಧ ತೆಗೆದುಕೊಂಡು ಈ ದುಷ್ಟಶಕ್ತಿಗಳನ್ನ ಎದುರಿಸಿ ಹೋರಾಟ ಮಾಡಿದೆ ಅಂತ ಅದರ ತಾತ್ಪರ್ಯ. ಹೀಗೆ ಸಾಯಣಾಚಾರ್ಯರು ಮತ್ತೆ ಭಗವಂತಾಚಾರ್ಯರು ಮೊದಲಾದವರು ಹೇಳಿದಂತಹ ಅರ್ಥಗಳನ್ನ ನಾವು ನೋಡಿದ್ದಾಯ್ತು. ಇನ್ನು ಮುಂದೆ ಇದೇ ಮಂತ್ರಕ್ಕೆ ನಾನೇನು ಅನ್ವಯ ಅರ್ಥ ಹೇಳಿದ್ದೇನೆ ಅಂತ ಅನ್ನೋದನ್ನ ನೋಡೋಣ. ಸನಾದೇವ ಯಾವ ಭಗವಂತನು ಸನಾದೇವ ಅನಾದಿ ಕಾಲದಿಂದಲೇ. ಇದನ್ನ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು ಹೇಳಿದಂತೆ ಅರ್ಥ ನಾನು ಹೇಳಿದ್ದೇನೆ. ಇಲ್ಲಿ ನಾನು ಇದನ್ನು ವರ್ಣಿಸುವಾಗ ರಘುನಾಥ ಸ್ವಾಮಿಗಳು ಹೇಳಿದಂತಹ ಅರ್ಥವನ್ನ ಮರ್ತು ಬಿಟ್ಟೆ. ಅದನ್ನ ಈಗ ಮೊದಲು ಹೇಳಿ ಆ ಬಳಿಕ ನಂದು ಅರ್ಥವನ್ನು ಹೇಳ್ತೇನೆ. ಇಂದ್ರ ಯಾವ ಭಗವಂತನೋ ಸನಾತ್ ಲಾಭಂ ಅಪೇಕ್ಷೆ ಇವ. ಸನ ಅಂದ್ರೆ ಲಾಭ, ಯಾವುದಾದ್ರೂ ದೊರೆಯುವುದು ನಮಗೆ ಅಂತ ಅರ್ಥ. ಏನಾದರೂ ಒಂದು ಉದ್ದೇಶವನ್ನು ಇಟ್ಟುಕೊಂಡು, ಪ್ರಯೋಜನವನ್ನು ಇಟ್ಕೊಂಡು ಅಂತ ಅರ್ಥ. ಇದು ರಘುನಾಥ ಸ್ವಾಮಿಗಳು ಹೇಳುವಂತಹ ಅರ್ಥ. ಸ್ಥವಿರಂ, ಸ್ಥವಿರ ಅಂದ್ರೆ ದೃಢವಾದದ್ದು ಅಂತ ಅರ್ಥ. ದೃಢವಾದಂಥ ವಜ್ರಂ, ವಜ್ರಾಯುಧವನ್ನ, ಭೀಮೋನ ಭಯಂಕರವಾದಂತಹ ವೃಷಭದಂತೆ. ಒಂದು ವೃಷಭ ಹೇಗೆ ತನ್ನ ಎದುರಾಳಿಗಳನ್ನ ಹಿಮ್ಮೆಟ್ಟಿಸ್ಲಿಕ್ಕಾಗಿ ಬರ್ತಾ ಇರ್ತದೋ ಅದರಂತೆ ಈ ಭಗವಂತನು ಕೂಡ ಬರ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಸ್ಥವಿರಂ ಅತ್ಯಂತ ದೃಢವಾದ ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದು ಆತ ಆ ವೃಷಭದಂತೆ ಶತ್ರುಗಳ ಮೇಲೆ ದಾಳಿ ಮಾಡ್ತಾ ಇದ್ದಾನೆ ಅಂತ ಅದರ ಅರ್ಥ. ಸ್ಥವಿರಂ ಎಂಬ ಶಬ್ದಕ್ಕೆ ಸಾಯಣಾಚಾರ್ಯರು ಬೃಹತ್ತಾದದ್ದು, ಬೃಹತ್ತಾದ ವಜ್ರಾಯುಧವನ್ನ ಧರಿಸಿದವನು ಅಂತ ಹೀಗೆ ಅರ್ಥವನ್ನ ಸಾಯಣಾಚಾರ್ಯ ಹೇಳ್ತಾರೆ. ಅವಾಗ ಅದನ್ನ ಸ್ಥವಿರ ಎಂಬ ಶಬ್ದಕ್ಕೆ ಅವ್ರು ಹೇಳುವ ಅರ್ಥವನ್ನು ನಾನು ಬಿಟ್ಟಿದ್ದೆ, ಅದಕ್ಕಾಗಿ ಹೀಗೆ ಹೇಳಿದೆ. ಹೀಗೆ
ವೃಷಭದಂತೆ ಒಂದು ಗೂಳಿಯಂತೆ ಉಗ್ರ ಅಂದ್ರೆ ಶತ್ರುಗಳಿಗೆ ಕ್ರೂರನಾಗಿ, ಆದರ್ತ ಅಂದ್ರೆ ಆ ವಜ್ರಾಯುಧವನ್ನು ಕೈಯಲ್ಲಿ ಧರಿಸ್ತಾನೆ, ಪರ್ವತಃ ಇವ ದೊಡ್ಡ ಒಂದು ಪರ್ವತದಂತೆ, ಋಶ್ವ ಮಹಾನ್ ಬೃಹದಾಕಾರವುಳ್ಳ ಭಗವಂತ, ಸ್ವತವಾನ್ ಅಂದ್ರೆ ಕಾಂತಿಮಾನ್ ಕಾಂತಿ ಉಳ್ಳವನು, ಸಹಸ್ ಅಂದ್ರೆ ಬಲ, ಆ ಬಲದ ಆವಿಷ್ಕಾರಕ್ಕಾಗಿ ತನ್ನ ಭಕ್ತರಲ್ಲಿ ಬಲವನ್ನು ತುಂಬುವುದಕ್ಕಾಗಿ, ಆ ಜಾತ ಭಗವಂತ ಅವತರಿಸಿದ್ದಾನೆ, ಅಭಿವ್ಯಕ್ತನಾಗಿದ್ದಾನೆ ಅಂತ ಪುರುಹೂತನಾದ ಇಂದ್ರನನ್ನ ನಾನು ವಿಭಕ್ಮೆ ವಿಶೇಷವಾಗಿ ಸ್ತೋತ್ರ ಮಾಡ್ತೇನೆ ಅಂತ ಅದರ ತಾತ್ಪರ್ಯ. ಇಲ್ಲಿ ಮಯ ಅಂದ್ರೆ ಪ್ರಧಾನ ಅಂತ ಅರ್ಥ. ಮಹಾಮಾಯ ಅಂದ್ರೆ ಪ್ರಧಾನವಾದಂಥ ಯಾವುದೋ ಒಂದನ್ನು ಧರಿಸಿದ್ದಾನೆ, ಇವನು ಹಿಡಿದಿದ್ದಾನೆ ಅಂತ ಹೀಗೆ ಅರ್ಥ ಆಗ್ತದೆ. ಪ್ರಧಾನವಾದದ್ದು ಯಾವುದು? ಆಯುಧಾನಾಮಹಂ ವಜ್ರಂ ಅಂತ ಭಗವದ್ಗೀತಾದಲ್ಲಿದೆ. ಎಲ್ಲ ಆಯುಧಗಳಲ್ಲೂ ವಜ್ರಾಯುಧ ಪ್ರಧಾನ ಅಂತ. ಆದ್ರಿಂದ ಮಯ ಅಂದ್ರೆ ಶಬ್ದಕ್ಕರ್ಥ ಪ್ರಧಾನ ಅಂತ. ಆದ್ರೆ ಪ್ರಧಾನವಾದದ್ದನ್ನು ಭಗವಂತ ಹಿಡಿದಿರುವುದು ಅಂದ್ರೆ ಪ್ರಧಾನವಾದ ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದಿರುವುದು ಅಂತಾನೆ ಅರ್ಥ. ಹೀಗೆ ಮಹಾಮಾಯ ಅಂದ್ರೆ ಅತ್ಯಂತ ಶ್ರೇಷ್ಠವಾದ ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದವನು, ಇದು ಭಗವಂತಾಚಾರ್ಯ ಹೇಳುವಂತಹ ಅರ್ಥ. ಇದು ಮಹಾಮಾಯ ಎಂಬ ಶಬ್ದಕ್ಕೆ ಮೂಲ ವಿಷ್ಣು ನಾಮದ ಅರ್ಥ. ಅದನ್ನ ಈ ಬೃಹತಿ ಮಂತ್ರ ಆದರ್ತ ವಜ್ರಂ, ವಜ್ರವನ್ನು ಕೈಯಲ್ಲಿ ಹಿಡಿದವನು ಅಂತ ವರ್ಣನೆ ಮಾಡಿದೆ. ಹೀಗೆ ಮಹಾಮಾಯ ಎಂಬ ಶಬ್ದಕ್ಕೂ ಈ ಬೃಹತಿ ಮಂತ್ರಕ್ಕೂ ಸಂಬಂಧ. ಮಯ ಅಂದ್ರೆ ದೈತ್ಯ ಶಿಲ್ಪಿ. ಆ ದೈತ್ಯ ಶಿಲ್ಪಿ ಮಯ ಅಂದ್ರೆ ಸುರವರ್ಧಕಿ, ಈ ದೇವತೆಗಳ ಶಿಲ್ಪಿ ಆದಂತಹ ತ್ವಷ್ಟ ಅಂತ ಅರ್ಥ ಬರೆದಿದ್ದಾರೆ. ಮಯ ಅಂದ್ರೆ ದೈತ್ಯ ಶಿಲ್ಪಿಯೂ ಹೌದು. ಅವನು ಮಾಡಿದಂತಹ ವಜ್ರಾಯುಧ ಮಯ ನಿರ್ಮಿತವಾದ್ದರಿಂದ ಇದು ಮಾಯ ಅಂಥ ವಜ್ರಾಯುಧ. ಆ ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದವನು. ಇಲ್ಲಿ ರಘುನಾಥ ಸ್ವಾಮಿಗಳನ್ನು ಬರೀತಾರೆ. ವಸ್ತುತಃ ಮಯ ಎಂಬ ಶಬ್ದ ದೈತ್ಯ ಶಿಲ್ಪಿಯನ್ನು ಹೇಳ್ತದೆ ಕೋಶಗಳ ಪ್ರಕಾರ. ಆದರೆ ಇಲ್ಲಿ ಮಹಾಮಾಯ ಎಂಬಲ್ಲಿ ನಾವು ಆ ದೈತ್ಯ ಶಿಲ್ಪಿಯೂ ಒಬ್ಬ ಶಿಲ್ಪಿ, ದೇವಶಿಲ್ಪಿಯಾದ ವಿಶ್ವಕರ್ಮನೂ ಒಬ್ಬ ಶಿಲ್ಪಿ, ಇಬ್ಬರೂ ಶಿಲ್ಪಿಗಳಾದ್ದರಿಂದ ತಕ್ಷ ಜಾತಿತ್ವಾತ್ ಶಿಲ್ಪಿ ಎಂಬ ಸಮಾನತೆ ಇಬ್ಬರಲ್ಲೂ ಇರೋದ್ರಿಂದ ಇಲ್ಲಿ ಮಯ ಅಂದ್ರೆ ನಾವು ದೇವಶಿಲ್ಪಿಯಾದ ವಿಶ್ವಕರ್ಮನನ್ನ ತ್ವಷ್ಟಾನನ್ನು ತಗೊಳ್ಬೇಕು ಅಂತ ಹೇಳ್ತಾರೆ ಅವರು. ಅಂತ ಮಯ ಮಾಡಿದ ಆಯುಧವೇ ಮಾಯ ವಜ್ರಾಯುಧ, ಅದನ್ನ ಕೈಯಲ್ಲಿ ಹಿಡಿದವನು ಅಂತ ಇಷ್ಟ ಅರ್ಥ ರಘುನಾಥ ಸ್ವಾಮಿಗಳು ನಮಗೆ ತಿಳಿಸುವಂಥದ್ದು. ಮುಂದೆ ಇದಕ್ಕೆ ನಾನು ನೋಡಿರುವಂತಹ ಅರ್ಥ. ಯಾವ ಭಗವಂತ ಸನಾತ್ ಏವ ಅನಾದಿ ಕಾಲದಿಂದಲೇ, ಇದು ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯ ಹೇಳಿದ ಅರ್ಥ. ಗಿರಿಹಿ ನ ಪರ್ವತ ಇವ, ದೊಡ್ಡ ಪರ್ವತದಂತೆ. ಬ್ರಾಕೆಟ್ ನಲ್ಲಿ ಇನ್ನೊಂದು ಅರ್ಥ ಹೇಳ್ಬೋದು ನಾವು, ಪ್ರಾಣ ಇವ ಪ್ರಾಣದೇವನಂತೆ. ಗಿರಿ ಅಂದ್ರೆ ಪ್ರಾಣದೇವನು ಹೌದು. ಸ್ವತವಾನ್ ಅಂದ್ರೆ ಸ್ವಯಂ ಪ್ರವೃದ್ಧನಾದವನು, ಇನ್ನೊಬ್ಬರ ಅವಲಂಬನೆ ಇಲ್ಲದೆ ತಾನೇ ಪ್ರವೃದ್ಧನಾದವನು ಅಂತ ಅರ್ಥ. ಸ್ವಪ್ರಕಾಶ ಅನ್ನೋ ಅರ್ಥವನ್ನ ಅಥವಾ ಕಾಂತಿ ಉಳ್ಳುವನು ಅನ್ನೋ ಅರ್ಥವನ್ನು ರಘುನಾಥ ಸ್ವಾಮಿಗಳು ಮತ್ತು ಭಗವಂತಾಚಾರ್ಯ ಹೇಳಿದ್ದಾರೆ. ಋಶ್ವ ಅಂದ್ರೆ ಮಹಾನ್, ಇದು ಎಲ್ಲರೂ ಹೀಗೆ ಅರ್ಥ ಹೇಳಿದ್ದಾರೆ. ಸಹಸೆ, ಸಹಸ್ ಅಂದ್ರೆ ಇನ್ನೊಬ್ಬರಿಂದ ಸೋಲದಿರುವುದಕ್ಕಾಗಿ. ಓಜಸ್ ಅಂದ್ರೆ ಇನ್ನೊಬ್ಬರನ್ನು ಸೋಲಿಸುವ ಶಕ್ತಿ, ಸಹಸ್ ಅಂದ್ರೆ ಇನ್ನೊಬ್ಬರಿಂದ ಸೋಲದಿರುವ ಶಕ್ತಿ. ಇದು ಹೀಗೆ ಪರರಂದ್ರೆ ಶತ್ರುಗಳು, ಆ ಶತ್ರುಗಳಿಂದ ಸೋಲದಿರುವ ಶಕ್ತಿಗಾಗಿ, ಆ ಶಕ್ತಿಯ ಆವಿಷ್ಕಾರಕ್ಕಾಗಿ. ತಿಳ್ಕೊಳ್ಬೇಕೇನು ನಾವು? ಇನ್ನೊಬ್ಬರಿಂದ ಸೋಲದಿರುವುದು ಮತ್ತೆ ಇನ್ನೊಬ್ಬರನ್ನ ಸೋಲಿಸುವುದು. ಪರ ಅಭಿಭವ ಅಂದ್ರೆ ಸೋಲಿಸುವುದು, ಅನಭಿಭಾವ್ಯತ್ವ ಅಂದ್ರೆ ಸೋಲದಿರುವುದು. ಅವೆರಡನ್ನೂ ಆ ಭಗವಂತ ಆವಿಷ್ಕರಿಸ್ತಾ ಜಾತಃ ಅಭಿವ್ಯಕ್ತನಾಗಿದ್ದಾನೆ. ಉಗ್ರ ಅಂದ್ರೆ ಕ್ರೂರ ಅಂತ ಅರ್ಥ ಇದೆ ರಘುನಾಥ ಸ್ವಾಮಿಗಳು ಮತ್ತೆ ಭಗವಂತಾಚಾರ್ಯ ಹೇಳಿದಂತೆ. ಸಾಯಣಾಚಾರ್ಯ ಹೇಳಿದಂತೆ ಓಜಸ್ವಿ ಅಂತ ಅರ್ಥ ಇದೆ. ಓಜಸ್ಸು ಅಂದ್ರೆ ಇನ್ನೊಬ್ಬರನ್ನು ಸೋಲಿಸುವ ಶಕ್ತಿ, ಸಹಸ್ ಅಂದ್ರೆ ಇನ್ನೊಬ್ಬರಿಂದ ಸೋಲದಿರುವ ಶಕ್ತಿ. ಹೀಗೆ ತಿಳ್ಕೊಳ್ಳೋಣ. ಭೀಮ ಅಂದ್ರೆ ಭಯಂಕರ, ಶತ್ರುಗಳಿಗೆ ಭಯಂಕರನಾದಂತಹ ಇಂದ್ರ ಪರಮಾತ್ಮ. ಇವನು ವಜ್ರಾಯುಧವನ್ನ ಕೈಯಲ್ಲಿ ಹಿಡಿದಿದ್ದಾನೆ. ಎಲ್ಲಾ ಆಯುಧಗಳು ಅವನಂದೇ, ಇಂದ್ರನ್ ಮಾತ್ರ ಅಲ್ಲ,
ವಜ್ರಾಯುಧ ಇವನ್ ಕೈಯಲ್ಲೂ ಇದೆ. ಆ ವಜ್ರಾಯುಧವನ್ನು ಹೇಗೆ ಹಿಡಿದಿದ್ದಾನೆ ಅಂದ್ರೆ ಸ್ಥವಿರಂ ನ, ನೋಡಿ ನ ಅಂತ ಶಬ್ದ ಇದೆ ಮೂಲದಲ್ಲಿ, ಅದನ್ನ ಭೀಮಃ ನ, ಭೀಮ ಶಬ್ದದ ನಂತರ ತಗೊಂಡಿದ್ದಾರೆ ಕೆಲವರು ವ್ಯಾಖ್ಯಾನಕಾರರು. ಯಥಾ ಪ್ರಕಾರವಾಗಿ ಸ್ಥವಿರಂ ನ, ಸ್ಥವಿರ ಶಬ್ದದ ಬಳಿಕನೇ ಅದೊಂದು ನಾವು ತಗೊಳ್ಳೋದಾದ್ರೆ ಸ್ಥವಿರಂ ನ ಅಂತ ಹೀಗೆ ಅರ್ಥ ಆಗ್ತದೆ. ಸ್ಥವಿರ ಅಂದ್ರೆ ನಮಗೆ ಈಗಾಗಲೇ ಗೊತ್ತಿರುವಂತೆ ದೃಢ, ನ ಅಂದ್ರೆ ಇವ ಅಂತ ಅರ್ಥ, ದೃಢಮಿವ, ದೃಢವಾಗಿ ಇರುವಂತೆ ಅಂತ ಅರ್ಥ ಆಗ್ತದೆ. ನ ಅಂದ್ರೆ ಇರೋದು ಅಂತ ಅರ್ಥ. ಆದ್ರೆ ಇಲ್ಲಿ ನಾನೊಂದು ಬೇರೆ ಅರ್ಥ ಮಾಡ್ಕೊಂಡಿದ್ದೀನಿ. ಇವ ಅನ್ನೋ ಶಬ್ದಕ್ಕೆ ಅಲ್ಪ ಅಂತನೂ ಅರ್ಥ ಇದೆ. ಆಚಾರ್ಯರು ಅದನ್ನು ಸರ್ವಮೂಲದಲ್ಲಿ ಅನೇಕ ಕಡೆ ಹೇಳಿದ್ದಾರೆ. ಆದ್ರಿಂದ ಸ್ಥವಿರಂ ನ, ನ ಅನ್ನೋದಕ್ಕೆ ಇವ ಅಂತ ಅರ್ಥ, ಇವ ಅನ್ನೋದಕ್ಕೆ ಅಲ್ಪ ಅಂತ ಅರ್ಥ. ಸಾದೃಶ್ಯ ಅನ್ನೋ ಅರ್ಥವನ್ನು ನಾನು ಇಲ್ಲಿ ಬಿಟ್ಕೊಂಡಿದ್ದೇನೆ, ಅದು ಬೇಡ. ಅಲ್ಪ ದೃಢವಾಗಿ ವಜ್ರಾಯುಧವನ್ನು ಕೈಯಲ್ಲಿ ಹೇಗೆ ಹಿಡಿದಿದ್ದಾನೆ ಅಂದ್ರೆ, ನಾವು ಯಾವುದೇ ಒಂದು ದಂಡವನ್ನು ಆಯುಧವನ್ನು ಕೈಯಲ್ಲಿ ಹಿಡಿಬೇಕಾದ್ರೆ ಕೈಯಲ್ಲಿ ಅತ್ಯಂತ ದೃಢವಾಗಿ ಬಿಗಿಯಾಗಿ ಹಿಡಿಬೇಕಾಗ್ತದೆ. ಶತ್ರುಗಳು ನಮ್ಮ ಕೈ ಮೇಲೆ ಪ್ರಹಾರ ಮಾಡಿಬಿಟ್ರೆ ಆ ಆಯುಧ ನಮ್ಮ ಕೈಯಿಂದ ಬಿದ್ದು ಹೋಗ್ತದೆ. ಹೀಗೆ ಆ ಆಯುಧಕ್ಕೆ ಏನೂ ಆಗದೆ ಇರುವಂತೆ ನಾವು ಅದನ್ನ ಕೈಯಲ್ಲಿ ದೃಢವಾಗಿ ಹಿಡಿಬೇಕಾಗ್ತದೆ. ಇದು ನಾವು ಮಾಡಬೇಕಾದಂಥ ಕಾರ್ಯ. ಆದರೆ ಭಗವಂತ ನಮ್ಮಂತೆ ಅದನ್ನ ಬಿಗಿಯಾಗಿ ಪ್ರಯತ್ನಪೂರ್ವಕವಾಗಿ ಪ್ರಯಾಸಪೂರ್ವಕವಾಗಿ ಹಿಡಿಬೇಕಾಗಿಲ್ಲ. ಅದು ನಮ್ಗೆ ಗೊತ್ತಿರ್ಬೇಕು. ಅನಾಯಾಸವಾಗಿ ಲೀಲೆಯಿಂದ ಕೈಯಲ್ಲಿ ಹಿಡಿದಿರ್ತಾನೆ. ಆದ್ರಿಂದ ಸ್ಥವಿರ ಅಂದ್ರೆ ದೃಢ, ಸ್ಥವಿರಂ ನ ಅಂದ್ರೆ ದೃಢಂ ಇವ, ಇವ ಅಂದ್ರೆ ಅಲ್ಪ ಅಂತ ಅರ್ಥ. ಕಿಂಚಿತ್ ಸ್ವಲ್ಪ ದೃಢವಾಗಿ ಹಿಡಿದಿರ್ತಾನೆ, ಪೂರ್ಣ ಬಿಗಿಯಾಗಿ ಹಿಡಿದಿರೋದಿಲ್ಲ, ಅನಾಯಾಸವಾಗಿ ಲೀಲೆಯಿಂದ ಹಿಡಿದಿರ್ತಾನೆ ಅಂತ ಅರ್ಥ. ಆದರ್ಥ ಕೈಯಲ್ಲಿ ಧರಿಸಿದ್ದಾನೆ. ಆದರ್ಥ ಅಂದ್ರೆ ಆದಾತ, ಅದಕ್ಕೆ ಧರ್ತ ಧರಿಸಿರುವವರು ಅಂತ ಅರ್ಥ. ತಂ ಪುರುಹೂತಂ, ಪುರುಹೂತ ಅಂದ್ರೆ ಅನೇಕರಿಂದ ಕರೆಯಲ್ಪಟ್ಟವನು ಅಂತ ಅರ್ಥ. ಅನೇಕ ವೇದಗಳಿಂದ, ಅನೇಕ ದೇವತೆಗಳಿಂದ ಅನೇಕ ಬಾರಿ ಯಜ್ಞಕ್ಕಾಗಿ ಬಾ ಅಂತ ಕರೆಯಲ್ಪಟ್ಟವನು ಅಂತ ಅರ್ಥ. ಅಂತಹ ಇಂದ್ರಂ ಸರ್ವೇಶ್ವರನಾದ ಭಗವಂತನನ್ನು ವಿವಕ್ಮಿ, ನಾನು ವಿಶೇಷವಾಗಿ ವರ್ಣಿಸ್ತೇನೆ ಅಂತ ಅದರ ಅರ್ಥ. ಗಿರಿ ಎಂಬ ಶಬ್ದಕ್ಕೆ ಬೆಟ್ಟ ಅಂತ ಅರ್ಥ. ಬೆಟ್ಟದಂತೆ, ದೊಡ್ಡ ಪರ್ವತದಂತೆ ಭಗವಂತ ದೊಡ್ಡ ಬೃಹದ್ ವ್ಯಕ್ತಿತ್ವ ಉಳ್ಳವನಾಗಿದ್ದಾನೆ ಅಂತ ಅರ್ಥ. ಗಿರಿ ಅಂದ್ರೆ ಪ್ರಾಣನೂ ಹೌದು. ಗಿರಿ ಪ್ರಾಣ ಸಮುದ್ದಿಷ್ಟ ಅಂತ ಈ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಗಿರಿ ಪ್ರಾಣ ಸಮುದ್ದಿಷ್ಟ ತತ್ಸುತ ವೇದವಾಕ್ ಸ್ಮೃತ ಅಂತ. ಪ್ರಾಣ ಗಿರಿ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಅವನ ಮಗಳು ಈ ವೇದವಾಣಿ, ಇದು ಆತನಿಗೆ ಮಗಳಿದ್ದಂತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಈ ವಿಷಯ ಬಂದಿದೆ. ಇಷ್ಟು ಈ ಶ್ಲೋಕದ ವಿವರಣೆ ನೋಡಿದ್ದೀವಿ. ಇದರ ಉಳಿದ ಭಾಗವನ್ನ ನಾಳೆ ದಿವಸ ನೋಡೋಣ.